ಕಾಶಿ ಯಾತ್ರೆಗೆ ಹೋಗೋದಕ್ಕೆ ನಾವಂತೂ ಸಿದ್ಧವಾಗಿದ್ದೀವಿ. ಇವತ್ತು ಯಾವ ದರ್ಶನವನ್ನ ಮಾಡಿಸ್ತೀರಾ? ಕಾಶಿ ಯಾತ್ರೆಯಲ್ಲಿ ಬಹಳಷ್ಟು ವೀಕ್ಷಕರಲ್ಲಿ ಒಂದು ವಿನಂತಿರೆ, ಕಾಶಿಗೆ ಜೀವನದಲ್ಲಿ ಒಂದ್ಸಲ ಆದ್ರೂ ಹೋಗಿ ಬರಬೇಕು. ಗಟ್ಮುಟ್ಟಾಗಿದ್ದಾಗ ಹೋಗಿ ಬಂದ್ಬಿಡಿ, ಎಲ್ಲರೂ ವಯಸ್ಸಾದ್ಮೇಲೆ ಹೋಗಬೇಕು ಅಂತಿಲ್ಲ. ಅಥವಾ ಕಾಶಿಗೆ ಹೋದವ್ರು ವಾಪಸೇ ಬರಲ್ಲ ಅಂತ ಅನ್ಕೋಬೇಡಿ. ಆ ಕಾಲದಲ್ಲಿ ವ್ಯವಸ್ಥೆಗಳಿರಲಿಲ್ಲ, ಈ ಕಾಲದಲ್ಲಿ ವ್ಯವಸ್ಥೆಗಳು ಸಾಕಷ್ಟಿವೆ. ಏರೋಪ್ಲೇನ್ ಇದೆ, ನಾವುಗಳು ಮೋಟರ್ ಕಾರ್ ಅಂತೀವಿ, ಎಲ್ಲ ವಿಶೇಷವಾಗಿರೋ ಸ್ವಂತ ಗಾಡಿಗಳಿದೆ. ಟ್ರೈನಲ್ಲಿ ಹೋರೋ ಯಾವ ರೀತಿ ಹೋಗ್ತಿರೋ ನಿಮ್ಮ ಅನುಕೂಲ. ಆದರೂ ಸಹ ವಿಶೇಷವಾಗಿರ್ತಕ್ಕಂಥ ಕಾಶಿ ದರ್ಶನವನ್ನು ಎಂದಿಗೂ ಮಾಡ್ತಾ ಇರಿ. ಆ ಕಾಳ ಬೇರುವ ದರ್ಶಯಂ ಸರ್ವದಾ ನಿಷ್ಠೆ ಅನುಷ್ಠಾನದಲ್ಲಿ ಇರಿ. ಜೀವನದಲ್ಲಿ ಕಷ್ಟ ಏನು ಅಂತ ತಿಳ್ಕೊಂಡ್ರೆ ಸುಖ ಬಹಳ ಚೆನ್ನಾಗಿರುತ್ತೆ. ಜೀವನದಲ್ಲಿ ಕೈ ಕೆಸರಾದನ್ನೇ ಬಾಯಿ ಮೊಸರು ಅಂತ ಒಂದು ಕಾಶಿಯಲ್ಲಿ ಮಹಾಸ್ಮಶಾನ ಕ್ಷೇತ್ರವನ್ನು ದರ್ಶನ ಮೊದಲು ಮಾಡೋಣ, ವಿಶ್ವವನ್ನು ಸ್ವಾಗತಿಸೋಣ. ಇವತ್ತಿನ ದರ್ಶನ ಏನು ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ ವೀಕ್ಷಕರೇ. ವೀಕ್ಷಕರೇ, ಬಹಳ ಸಂತೋಷ. ಕಾಶಿ ಯಾತ್ರೆ ಮಾಡ್ತಾನೆ ಬಂದಿದ್ದೀವಿ. ಬಹಳ ದಿವಸದಿಂದ ಕಾಶಿ ಯಾತ್ರೆಗೆ ಹೋಗಿ ಬಂದಿರತಕ್ಕಂಥ ತಾವೆಲ್ಲರೂ ಎಲ್ಲ ದರ್ಶನವನ್ನು ಮಾಡಿದರೆ, ವಿಶ್ವನಾಥನ ದರ್ಶನ ಮಾಡೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆಶ್ಲೇಷ ನಕ್ಷತ್ರದಲ್ಲಿ ಪರಮೇಶ್ವರನ ಕೃಪಾ ಕಟಾಕ್ಷ, ಎಲ್ಲ ಸರ್ಪಗಳು, ಕಾರ್ಕೋಟಕ ಸರ್ಪಗಳು, ಎಲ್ಲ ವಿಷಯಗಳು ಎಲ್ಲವೂ ಹಾವುಗಳಾಗಿರ್ತಕ್ಕಂಥ ನಾಗಲೋಕದಲ್ಲಿ ಪೂಜೆ ಮಾಡೋದೇ ಪರಮೇಶ್ವರನ. ಇಂಥ ಒಂದು ಇದರಲ್ಲಿ ಇವತ್ತು ಆಶ್ಲೇಷ ನಕ್ಷತ್ರ ಜೀವನ ಪಾವನವಾಗಕ್ಕೆ 64 ಪೀಠಗಳ ಆ ಯೋನಿ ಕುಂಡದ ಮೇಲೆ ಜಗದೀಶ್ವರನೇ ಸ್ವತಃ ಕೂತಿರೋದ್ರಿಂದ ಕಾಶಿ ವಿಶ್ವನಾಥ ದರ್ಶನವನ್ನು ಇವತ್ತು ಮಾಡಿಸೋಣ ಅಂತ ಮನೋವರಿಕೆ ಆಗಿರ್ತಕ್ಕಂಥ ಅವಕಾಶ. ತಾವೆಲ್ಲ ಆಶ್ಲೇಷ ನಕ್ಷತ್ರಕ್ಕೆ ನಾಗದೇವತೆ ಸ್ಮರಣಾಮಿ, ತದನಂತರ ಭಗವಂತನ ಕೃಪಾಕಟಾಕ್ಷದಲ್ಲಿ ಕಾಶಿ ವಿಶ್ವನಾಥ ದರ್ಶನ ಎರಡನ್ನೂ ಏಕಕಾಲಕ್ಕೆ ಮಾಡೋಣ. ತದನಂತರ ನೀವು ಆ ಕಾಶಿ ಯಾತ್ರೆ ಮಾಡಿರೋ ಫಲಕ್ಕೆ ಕಾಶಿ ಸಮಾರಾಧನೆ ಕೂಡ ಮಾಡಬೇಕು. ಕಾಶಿ ಸಮಾರಾಧನೆ ಹೇಗೆ ಅಂತ ಮೊದಲೇ ತಿಳಿಸ್ಕೊಟ್ಟಿದ್ದೀನಿ. ಆದರೆ ಕಾಶಿ ದರ್ಶನವನ್ನು ಮಾಡಿರ್ತಕ್ಕಂಥ ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲಿ ಏನಾದರೂ ಒಬ್ಬರನ್ನ ಕರೆದು ಊಟವನ್ನು ಹಾಕಬೇಕು. ಆ ಊಟವನ್ನು ಕಾಶಿ ಹಲ್ವಾ ಮಾಡಿಬಿಟ್ಟೇ ಹಾಕಬೇಕು. ಆಗ ಕಾಶಿ ಜನ್ಮ ಪಾವನವಾಗುತ್ತೆ. ಇದು ಬ್ರಹ್ಮಾಂಡ ಆಜ್ಞೆ. ಇದೇನು ಅಂದರೆ, ಇಡೀ ಜಗತ್ತಲ್ಲಿ ನಡೀತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ಕಾಶಿ ವಿಶ್ವನಾಥನ ದರ್ಶನ ಎಂದು ಮಾಡ್ತಾನೋ ಕಾಶಿ ಸಮಾರಾಧನೆ ಅಂತ ಒಂದು ಮಾಡಲೇಬೇಕು, ಗಂಗಾ ಅಂತ ಮಾಡಲೇಬೇಕು. ಇದು ನಿಜವಾದ ಶಾಸನ. ನಿಮ್ಮ ಮನೇಲಿ ಯಾರ್ಯಾರು ಹೋಗಿ ಬಂದಿದ್ದೀರೋ, ಯಾರ ಹತ್ರ ಗಂಗಾ ತರಿಸ್ಕೊಂಡಿದ್ದೀರೋ, ಗಂಗಾ ಪೂಜೆನ ಮಾಡಿ ವಿಶ್ವನಾಥನ ದರ್ಶನ ಮಾಡಿ ಸಾರ್ಥಕವಾಗುತ್ತೆ ನಿಮ್ಮ ಜನ್ಮ ಅಂತ ಈ ಮುಖ ಹೇಳ್ತಾ ಬನ್ನಿ ದರ್ಶನವನ್ನು ಮಾಡೋಣ. गङ्गातरङ्गरमणीय जटाकलापम् गौरी निरन्तर विभूषित वामभागम् नारायण प्रियमनङ्गदापहारम् वाराणसीपुरपति भज विश्वनाथम् वाचामगोचरमनेकगुणस्वरूपम् वागीश विष्णुसुरसेवितपादपीठम् अमेन विग्रहवरेण कलत्रवन्तम् वाराणसीपुरपतिं भज विश्वनाथम् भूताधिपं भुजगभूषणभूषिताङ्गम् व्याघ्राजिनाम्बरधरं जटिलं नेत्रम् पाशाङ्कुशाभयवरप्रदशूलपाणिं वाराणसीपुरपतिं भज विश्वनाथम् शीतांशुशोभितकिरीटविराजमानम् भालेक्ष्णानलविशोषितपञ्चबाणम् नागाधिपारचितभास्वकर्णपूरम् वाराणसीपुरपतिं भज विश्वनाथम् पञ्चाननं दुरितमत्तमतङ्गजानां नागान्तकं धनुजपुङ्गवपन्नगानां दावानलं मरशोकजराटवीनां वाराणसीपुरपतिं च विश्वनाथम् तेजोमयं सगुणनिर्गुणमद्वितीयम्
आनन्दकन्दमपराजितमप्रमेयम् आगात्मकं सकलनिष्कलमात्मरूपम् वाराणसी पुरपति भज विश्व. ಎಂಥ ವಿಶ್ವನಾಥ ದರ್ಶನ, ಬಹಳ ಸಂತೋಷವಾಗಿದೆ. ಇವತ್ತು ಈ ದರ್ಶನದಿಂದ ಪರಿಪೂರ್ಣವಾಗಿರ್ತಕ್ಕಂಥ ಮುಕ್ತಿ, ಅನುಗ್ರಹ ಸಿದ್ಧಿ. ನಾಳೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇನ್ನಿನ ಹತ್ರದಲ್ಲಿ ಬಂದೇ ಬಿಡ್ತು ಸಂಕ್ರಾಂತಿ ಹಬ್ಬ. ಅದಕ್ಕೆ ನೀವೆಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಮೊದಲು ಆಚರಿಸ್ತಕ್ಕಂಥ ವಿಧಾನ ನಾಳೆ ದಿವಸ ಇನ್ನೇನು ಶುಕ್ರವಾರದಲ್ಲೇ ಬಂದ್ಬಿಡುತ್ತೆ ತ್ಯಾಗರಾಜ ಕೀರ್ತನೆ ಆರಾಧನೆ. ಅದಕ್ಕೆ ಸಂಕ್ರಾಂತಿ ಹಬ್ಬ, ಹೊಸ ವರ್ಷ ಅಂತ ನೀವೇನು ಅನ್ಕೊಂಡಿದ್ದೀರಾ? ಎಲ್ಲವೂ ಯಾವತ್ತು ಬಂದಿದೆ? ಎಲ್ಲ ಶನಿವಾರ ಬಂದಿದೆ. ಅಂದ್ರೆ ಕರ್ಮ ಗ್ಯಾರಂಟಿ. ಈ ಕರ್ಮಕ್ಕೆ ಕರ್ಮ ಗಂಟುಗಳು ಕಟ್ಕೊಳ್ಳಿ, ಭಗವಂತನ ಒಬ್ಬನು ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ರಳಯ ರುದ್ರ ಶನೇಶ್ವರ ನಿಮ್ಮನ್ನ ಪಾಪಕರ್ಮಗಳಿಂದ ತೊರೀಲಿ, ಭಗವಂತನ ಕೃಪಾ ಕಟಾಕ್ಷ ಎಂದಿಗೂ ಆಗ್ತಾ ಇರಲಿ ಅಂತ ನೀವು ಹೇಳತಕ್ಕಂಥ ಲೋಕವನ್ನ ಸುಭಿಕ್ಷವಾಗಿಡಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ಕೋಬಹುದು. ಅಷ್ಟೇ ವಿಧಃ ಧರ್ಮೋ ರಕ್ಷತೆ ರಕ್ಷಿತ. ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಮಂಗಳಾನಿ ಭವಂತು. ಗುರುಜಿ, ಇವತ್ತು ಆಶ್ಲೇಷ ನಕ್ಷತ್ರ, ಬಹಳ ಒಳ್ಳೆಯ ದಿನ. ಹಿಂದೆ ನಮ್ಮ ಕಾಶಿ ವಿಶ್ವನಾಥನ ದರ್ಶನವಾಗಿದ್ದು ನಿಜಕ್ಕೂ ನಮ್ಮ ಜೀವನ ಸಾರ್ಥಕವಾಗಿ ಅನ್ನೋ ಭಾವ ಮೂಡ್ತು. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಂದಿನಂತೆ ಇಷ್ಟೆಲ್ಲ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಸಮಸ್ತ ವೀಕ್ಷಕರ ಪರವಾಗಿ ಧನ್ಯವಾದ.